ಹಲೋ ಗುಡ್ ಮಾರ್ನಿಂಗ್. ಇವತ್ತಂತೂ ನಾನು ಒಬ್ಳೆ ವಾಕಿಂಗ್ ಹೋಗ್ಬೇಕಾಯ್ತು. ಯಾಕಂದ್ರೆ ನನ್ನ ಗಂಡ ಕುಂಭಮೇಳಕ್ಕೆ ಹೋಗಿದಾರಲ್ಲ, ಹಾಗಾಗಿ. ಏನೇ ಹೇಳಿ ಇಷ್ಟ ದಿವಸ ಇಬ್ರು ವಾಕಿಂಗ್ ಮಾಡ್ತಿದ್ವಿ, ಏನು ಅನ್ನಿಸ್ತಿಲ್ಲ. ಆದ್ರೆ ಒಬ್ಬೊಬ್ರು ವಾಕಿಂಗ್ ಮಾಡೋದಿದೆಯಲ್ಲ, ತುಂಬಾನೇ ಬೇಜಾರಾಗುತ್ತೆ. ನಾನಿವತ್ತು ವಾಕ್ ಮಾಡ್ಬೇಕಾದ್ರೆ ಬೈಪಾಸ್ ಕಡೆಗೆ ಹೋಗಿಲ್ಲ, ಒಬ್ಳೆ ಅಲ್ವಾ. ಇನ್ನ ವಾಕಿಂಗ್ ಮುಗಿಸ್ಕೊಂಡು ಮನೆಗೆ ಬಂದು ನನ್ನ ಎನರ್ಜಿ ಬೂಸ್ಟರ್ನ ಮಾಡ್ಕೊಂಡೆ. ಒಂದ್ ನೆಲ್ಲಿಕಾಯಿ, ಕುಂಬಳಕಾಯಿ, ಪೆಪ್ಪರ್ ಮತ್ತೆ ಸ್ವಲ್ಪ ಸಾಲ್ಟ್. ಇನ್ನ ಇಷ್ಟೆಲ್ಲ ಆದ್ಮೇಲೆ ಮನೆಯವ್ರಿಗೆ ತಿಂಡಿ ಮಾಡ್ಬೇಕಲ್ಲ, ಸೊ ಹಾಗಾಗಿ ಇವತ್ತು ಪೂರಿ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡೆ. ಹಿಟ್ಟು ಗೋಧಿ ಹಿಟ್ಟನ್ನ ಸಮನಾಗಿ ತಗೊಂಡು ಪೂರಿನ ಮಾಡ್ಕೊಂಡೆ. ಈ ಪೂರಿ ಜೊತೆಗೆ ನಾನು ತೊಂಡೆಕಾಯಿ ಮತ್ತೆ ಕಡ್ಲೆ ಹಾಕಿ ಹಾಗೆ ಮಂಗಳೂರು ಸ್ಟೈಲ್ ಅಲ್ಲಿ ಒಂದು ಪಲ್ಯನ ಮಾಡ್ಕೊಂಡೆ. ನಮ್ಮ ಮಂಗಳೂರಲ್ಲಂತೂ ಈ ತೊಂಡೆಕಾಯಿ ಪಲ್ಯ ಅಂದ್ರೆ ಎಲ್ಲರಿಗೂ ಗೊತ್ತು. ಇನ್ನ ಎಲ್ಲಾರ್ದು ತಿಂಡಿ ತಿನ್ಕೊಂಡಾದ್ಮೇಲೆ ನಾನು ಸ್ವಲ್ಪ ರೂಮ್ ಕ್ಲೀನ್ ಮಾಡೋಣ ಅಂತ ರೂಮಿಗೆ ಹೊರಟ್ರೆ, ಇಬ್ರು ಮಕ್ಕಳು ಬಂದು ನನ್ನ ಹತ್ರ ಏನೋ ಆಟ ಆಡ್ಕೊಂಡು ಹಠ ಮಾಡ್ತಾ ಕೂತಿದ್ರು. ಒಬ್ರು ಕೋಪ ಮಾಡ್ಕೊಂಡ್ರೆ ಇನ್ನೊಬ್ರು ನನ್ನ ಜೊತೆ ಕೋಪ ಮಾಡ್ಕೊಳ್ಳೋದಂತೆ. ಅವ್ರನ್ನ ಸಂಭಾಳಿಸೋ ಅಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು. ಮಧ್ಯಾಹ್ನ ಪಾರ್ವರ್ ಅಮ್ಮ ಬಂದಿದ್ರು, ಸೊ ಹಾಗಾಗಿ ತಿಂಡಿ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೊರಟ್ವಿ. ನಾವಿಲ್ಲಿ ತಿಂಡಿನೆಲ್ಲ ಮಾಡ್ತಾ ಇರೋದು, ಒಬ್ರು ಪ್ರೆಗ್ನೆಂಟ್ ಇದ್ದಾರೆ ನಮ್ಮ ಫ್ಯಾಮಿಲಿಲಿ. ಸೊ ಹಾಗಾಗಿ ಅವರಿಗೆ ಔಟ್ಸೈಡ್ ಫುಡ್ ಏನು ಬೇಡ ಅಂತ ಹೇಳಿ ಮನೆಯಲ್ಲೇ ತಿಂಡಿನ ಮಾಡ್ಕೊಂಡು ತಗೋ ಹೋಗೋಣ ಅಂತ ರೆಡಿ ಮಾಡ್ಕೋತಿದ್ವಿ. ಮಂಗಳೂರು ಕಡೆ ಅಂತೂ ಇವೆಲ್ಲ ಟೆನ್ಷನ್ನೇ ಇಲ್ಲ. ಯಾವ ಬೇಕ್ರಿಗೆ ಹೋಗಿ ಕೇಳಿದ್ರು ಪ್ರೆಗ್ನೆಂಟ್ ಅವರಿಗೆ ತಿಂಡಿ ಕೊಡಿ ಅಂತ ಅಂದ್ರೆ ಅವರಾಗೆ ಎಲ್ಲ ಕೊಡ್ತಾರೆ. ಆದ್ರೆ ನಮ್ಮ ಹಾಸನಲ್ಲಿ ಹಾಗಲ್ಲ, ಎಲ್ಲ ಮನೆಯಲ್ಲೇ ಮಾಡ್ಕೊಂಡು ತಗೊಂಡು ಹೋಗ್ತಾರೆ. ತಿಂಡಿನೆಲ್ಲ ಮಾಡ್ತಿರೋದು ನಮ್ಮ ಅಮ್ಮನ ಅಕ್ಕನ ಸೊಸೆಗೆ. ಅವರು ನಾನ್ ವೆಜ್ ಏನು ತಿನ್ನಲ್ಲ, ಹಾಗಾಗಿ ಈ ತಿಂಡಿನೆಲ್ಲಾದ್ರೂ ತಿಂತಾರಲ್ಲ ಅಂತ ಹೇಳಿ ಎಲ್ಲ ಪ್ರಿಪ್ರೇಷನ್ ಮಾಡ್ಕೋತಿದೀವಿ. ಅಡ್ಗೆನಾದ್ರೂ ವೆಜ್ ಅಲ್ಲಿ ಏನ್ ಮಾಡೋಣ ಹೇಳಿ, ಮಾಮೂಲಾಗಿ ತಿನ್ನೋದೇ ಅಲ್ವಾ. ಸೊ ಹಾಗಾಗಿ ಈ ತಿಂಡಿನೆಲ್ಲ ಚೆನ್ನಾಗಿ ತಿನ್ಕೋತಾರೆ ಅಂತ ಹೇಳಿ ಮಾಡ್ತಿದೀವಿ. ಮನೆಗೆ ಪಾರುವವರಮ್ಮ ಬಂದ್ರೆ ಸಾಕು, ಅವ್ರು ಮಾಡೋ ತಿಂಡಿಗಳು ಅಷ್ಟು ಚೆನ್ನಾಗಿರ್ತವೆ. ಸೊ ಹಾಗಾಗಿ ಏನಾದ್ರೂ ತಿಂಡಿ ಮಾಡೋದಾದ್ರೆ ನಾವು ಅವ್ರಿಗೆ ಕಾಯ್ತಾ ಇರ್ತೀವಿ. ಯಾಕಂದ್ರೆ ಅವ್ರು ಮಾಡೋ ತಿಂಡಿಗಳು ಅಷ್ಟೊಂದು ಪರ್ಫೆಕ್ಟ್ ಆಗಿರ್ತವೆ, ಯಾವುದು ಹೆಚ್ಚು ಕಡಿಮೆ ಆಗೋದೇ ಇಲ್ಲ. ನಾವು ತಿಂತಿರ್ಬೇಕಾದ್ರೆ ಒನ್ ಮೋರ್ ಅಂತ ಹೇಳ್ಬೇಕು, ಅಷ್ಟು ಚೆನ್ನಾಗಿರುತ್ತೆ. ಮೇನ್ ಶೆಫ್ ಅವರೇ ಆದ್ರೆ ನೆಕ್ಸ್ಟ್ ಸೈಡ್ ಅಲ್ಲಿ ನಾವುಗಳೆಲ್ಲ ಏನಾದ್ರೂ ಕೈಲಾಗಿರೋ ಹೆಲ್ಪ್ಗಳನ್ನೆಲ್ಲ ಮಾಡ್ತಿರ್ತೀವಿ. ಆದ್ರೆ ಈ ತಿಂಡಿ ಮಾಡೋದ್ರಲ್ಲಿ ಅವ್ರ ಕಾಂಟ್ರಿಬ್ಯೂಷನ್ ತುಂಬಾನೇ ಇದೆ. ನಮ್ಮ ಮನೇಲಿ ಏನಾದ್ರೂ ಮಾಡ್ತಾ ಇದ್ರೆ ನಮ್ಮ ಮಕ್ಕಳಂತೂ ತುಂಬಾ ಕ್ಯೂರಿಯಸ್ ಆಗಿರ್ತವೆ, ಅದ್ ಎಂತ ತಿಂಡಿ ಮಾಡಿರ್ತಾರೆ ಅಂತ ಹೇಳಿ ಒಂದ್ಸಲ ಟೇಸ್ಟ್ ನೋಡ್ತಾರೆ. ಇನ್ನ ಈ ತಿಂಡಿ ಎಲ್ಲ ಮಾಡೋ ಅಷ್ಟರಲ್ಲಿ ಕತ್ಲಾಗಿತ್ತು. ಕತ್ಲಾದ್ರೂ ಪರವಾಗಿಲ್ಲ, ಫ್ರೆಶ್ ಆಗಿರೋ ಫುಡ್ನ ಫ್ರೆಶ್ ಆಗಿ ತಿನ್ಕೊಳ್ಳಿ ಅಂತ ಹೇಳಿ ತಗೋ ಹೋದ್ವಿ. ಹೋಗಿರೋ ತಿಂಡಿನೆಲ್ಲ ಹಣ್ಣುಗಳ ಜೊತೆ ಒಂದ್ಸಲ ನೀಟಾಗಿ ಜೋಡಿಸ್ಕೊಂಡು ಅದ್ರ ಜೊತೆಗೆ ನಮ್ ಕೈಲಾದಷ್ಟು ಸ್ವಲ್ಪ ಹಣನೂ ಇಟ್ಟು ಅವ್ರಿಗೆ ಕೊಡ್ತೀವಿ. ಮೊದ್ಲಿಗೆ ಅರ್ಶನ ಕುಂಕುಮ ಹಾಗೆ ಹೂವನ್ನ ಕೊಡ್ತೀವಿ. ಅದಾದ್ಮೇಲೆ ತಗೊಂಡ್ ಹೋಗಿರೋದ್ನ ತಟ್ಟೆಗೆ ಜೋಡಿಸಿದ್ವಲ್ಲ, ಸೊ ಅದನ್ನ ಅವ್ರಿಗೆ ಡೈರೆಕ್ಟ್ ಆಗಿ ಕೊಡ್ತೀವಿ. ಇದು ಮೇಘಕ್ಕ ಅವರ ಸೆಕೆಂಡ್ ಪ್ರೆಗ್ನೆನ್ಸಿ ಆಗಿರೋದ್ರಿಂದ ಸಿಂಪಲ್ ಆಗಿ ಹಾಗೆ ಎಲ್ಲ ಮಾಡ್ಕೊಂಡು ತಗೋ ಹೋದ್ವಿ. ಇನ್ನ ನಮ್ಮ ಅಮ್ಮನ ಊರು ಚಾರ್ಮಾಡಿಲಿ ಮತ್ತೂರು ಶ್ರೀ ಪಂಚಲಿಂಗೇಶ್ವರ ದೇವರದು ಜಾತ್ರಾ ಮಹೋತ್ಸವ ನಡೀತಾ ಇತ್ತು. ಈ ಸಲ ಅಂತೂ ತುಂಬಾನೇ ಭರ್ಜರಿಯಾಗೆ ನಡೀತು. ಆ ಜಾತ್ರೆದು ಕೆಲವಷ್ಟೇ ಕ್ಲಿಪ್ಪಿಂಗ್ಸು ಇಲ್ಲಿದೆ ನೋಡಿ.
ಜಾತ್ರೆ ಎಲ್ಲ ಮುಗಿದ್ಮೇಲೆ ದೇವ್ರು ಜಳಕಕ್ಕೆ ಅಂತ ಹೊಳೆಗೆ ಹೋಗ್ತಾರೆ. ಇಲ್ಲಿಗ್ ನಮ್ ದೇವ್ರು ಜಾತ್ರೆನ ಮುಗಿಸಿ ಮಾರನೇ ದಿವಸಕ್ಕೆ ಕೋಲ ಉತ್ಸವ ನಡೆಯುತ್ತೆ. ಈ ಮನುಷ್ಯ ಜೀವನದಲ್ಲಿ ಇವೆಲ್ಲ ನೋಡೋದು ಎಂತ ಭಾಗ್ಯ ಅಲ್ವಾ ನಮ್ದು. ಇವೆಲ್ಲ ನೋಡ್ತಾ ಇದ್ರೆ ನಿಜವಾಗ್ಲೂ ನಾವು ತುಂಬಾನೇ ಪುಣ್ಯ ಮಾಡಿದೀವಿ ಅಂತ ಅನ್ಸುತ್ತೆ. ಹಾಗಾಗಿ ಆ ದೇವ್ರು ಎಲ್ಲರಿಗೂ ಒಳ್ಳೇದನ್ನೇ ಮಾಡ್ಲಿ. ಧನ್ಯವಾದಗಳು.